ವಾರ ದಿವಸ ನನಗೆ ಮಾಹಿತಿ ಬಂತು, 2-3 ಜನ ರೈತರು ವಿಷ ಕುಡಿದಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ ಅಂತ. ನಾನು ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕನ್ಸರ್ನ್ ಇತ್ತು. ನನಗೆ ಬೇರೆ ಏನು ಗೊತ್ತಿಲ್ಲ, ಯಾವ ಜಮೀನವರು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಆಸ್ಪತ್ರೆಗೆ ಹೋದರೆ ಸೆಕೆಂಡ್ ಸ್ಯಾಟರ್ಡೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವೈದ್ಯರು ಇರಲಿಲ್ಲ, ಯಾರು ಫಿಸಿಷಿಯನ್ ಇರಬೇಕಾಗಿತ್ತು ಅವ್ರು ಇರಲಿಲ್ಲ. ನಾನು ಸ್ವಲ್ಪ ಗಲಾಟೆ ಮಾಡಿ ಯಾರು ನೋಡ್ಬೇಕು, ಅವ್ರ ಪ್ರಾಣ ಹೋದ್ಮೇಲೆ ತಾಲೂಕು ಕೇಂದ್ರದ ಒಂದು ಆಸ್ಪತ್ರೆಯಲ್ಲಿ ವಿಷ ಕುಡಿದ್ರೆ ಟ್ರೀಟ್ಮೆಂಟ್ ಕೊಡೋಕ್ಕೊಂದು ಪರಿಸ್ಥಿತಿ ಇಲ್ಲದೇ ಇರೋ ಪರಿಸ್ಥಿತಿ ಇದೆ ಅನ್ನೋದು ಇವೆಲ್ಲ ಇದೆ. ಅಷ್ಟು ಮಾತ್ರ ನಮ್ಮ ಉದ್ದೇಶ ಆಗಿತ್ತೆ ಬಿಟ್ರೆ, ಇದು ಅವ್ರು ಏನು ಎತ್ತ ಅವ್ರು ಕಳೆದ ಒಂದು 20 ತಿಂಗಳಿಂದನೂ ನನ್ನ ಹತ್ರ ಬರ್ತಾ ಇದ್ರು. ನಾನು ಹೇಳಿದೆ, ಅವ್ರು ನನ್ನ ಹತ್ರ ಬರ್ತಾ ಇದ್ರು, ಹಿಂಗಿದೆ ಸ್ವಾಮಿ ನೀವೇನಾರ ಮಾಡಿ ಅಂತ. ಈಗ ಅಧಿಕಾರದಲ್ಲಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಶಾಸಕರಿದ್ದಾರೆ, ಅವ್ರೇನಾದ್ರೂ ಪರಿಹಾರ ಕೊಡ್ಬೋದು ಬಿಟ್ರೆ ನಿಮ್ಗೆ ನಾನೇನು ಕೊಡೋದಕ್ಕಾಗಲ್ಲ ಅನ್ನೋ ಮಾತನ್ನ ಅವ್ರಿಗೆ ಹೇಳಿದ್ದಷ್ಟೇ. ಇದರಿಂದ ಯಾವ ರಾಜಕಾರಣನೂ ಇಲ್ಲ, ಮಾನವೀಯತೆಯ ಸ್ಪಂದನೆ ಅಷ್ಟೇ. ಅದರ ಜೊತೆಗೆ ನಾವು ಹೇಳೋದು ಇಷ್ಟೇ, ಈಗ ನಮ್ ಕರ್ತವ್ಯ ಇದೆ. ನಾವು ಪ್ರತಿಪಕ್ಷದವರಾಗಿ ಅಲ್ಲ ಸರ್, ಈಗ ಪ್ರತಿಪಕ್ಷದವರಾಗಿ ನಮ್ ಕರ್ತವ್ಯ ಇದೆ. ಸರ್ಕಾರ ಏನ್ ಮಾಡಿದ್ರೆ ಅದ್ ನೋಡ್ಕೊಂಡು ನಾವು ದೌರ್ಜನ್ಯಗಳು ಸುಮ್ಮನಿರಕ್ಕಾಗಲ್ಲ. ನಾವು ಪ್ರತಿಪಕ್ಷದವ್ರು, ನಾವ್ ಯಾರೋ ದಾರಿ ಬೇರೆಯಲ್ಲಿ ಓಡಾಡೋರಲ್ಲ. ನಾವು ಪ್ರತಿಪಕ್ಷದವರಾಗಿ ಸಂಸದರಿದ್ದಾರೆ, ನಾನಿದ್ದೀನಿ, ಈ ತರದ್ ನಮ್ ಗಮನಕ್ಕೆ ಬಂದು ಸುಮ್ಮನಿದ್ರೆ ಕಷ್ಟ, ಬರ್ಲಿಲ್ಲ ಅಂದ್ರೆ ಬೇರೆ. ಗಮನಕ್ಕೆ ಬಂದಾಗ ನಾವು ಸ್ಪಂದನೆ ಮಾಡ್ಬೇಕಲ್ಲ. ಆ ಸ್ಪಂದನೆಗೋಸ್ಕರ ಹೋಗಿ ಅವ್ರು ಹೇಗಿದ್ದೀರಿ ಅಂತ ವಿಚಾರಿಸಿ ಅವ್ರಿಗೊಂದು ಆಂಬುಲೆನ್ಸ್ ಕೊಡೋಕ್ಕೂ ಗತಿ ಇರ್ಲಿಲ್ಲ. ಅವ್ರನ್ನ ಆಂಬುಲೆನ್ಸ್ಗೆ ಹಾಕಿ ನಾವು ವಾಪಸ್ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಈಚೆಗೆ ಬಂದಿದ್ ಬಿಟ್ರೆ ಅದರಿಂದ ಬೇರೆ ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಮಹತ್ವಾಕಾಂಕ್ಷೆ ಆಗ್ಲಿ ಮತ್ತೊಂದು ಎಂಥದ್ದು ಇಲ್ಲ. ಪಾಪ ಅವ್ರ ಅಮಾಯಕರಿದ್ದಾರೆ, ಹಾಗಾಗಿ ಅವ್ರಿಗೆ ನ್ಯಾಯ ಕೊಡಿ ಅನ್ನೋದಷ್ಟೇ. ನಾವು ಅವ್ರನ್ನ ನೀವು ಇದು ಯಾವ ಕಾರಣಕ್ಕಾಗಿ ನೀವು ಬಳಸ್ಕೋತಿದ್ದೀರಿ, ನಾವು ಇನ್ನೂ ನಾನೇ ಸ್ವಯಂ ಸದನದಲ್ಲಿ ಈ ಪ್ರಶ್ನೆ ಕೇಳಿದೀನಿ, ಶಿರಾದಿಲ್ದಿರೋ ಬಡವರು ಸೈಟ್ ಯಾವಾಗ ಕೊಡ್ತೀರಾ ಅನ್ನೋದನ್ನ. ಹೌದು, ಬಡವರು ಸೈಟನ್ನು ಕೊಡಬೇಕು. ಹಂಗಂತ ಈಗ ಹಾಲಿ ಇರುವಂತ ಇವ್ರನ್ನ ಒಕ್ಕಲೆಬ್ಸಿ ಕೊಡೋದಲ್ಲ. ಅವ್ರು ಬೇರೆ ಕಡೆ ಜಮೀನು ಕೊಡ್ತೀರಾ, ಆಯ್ತು ಕೊಡಿ. ಒಂದ್ ವೇಳೆ ಆ ಥರದ್ದು ಒಪ್ಕೊಂಡ್ರೆ ಅವರು ಬೇರೆ ಕಡೆ ಜಮೀನು ಕೊಡಿ. ಅದು ಬಿಟ್ಬಿಟ್ಟು ನೀವು ಅವ್ರನ್ನ ನೀವೇ ನೋಡ್ಕೊಂಬಂದಿ ಅಂದ್ರೆ ಅವ್ರು ಎಲ್ಲೋಗಿ ನೋಡ್ಕೊಂಬರ್ತಾರೆ ಜಮೀನ. ನಾನು ವಿನಂತಿ ಮಾಡೋದು ಇಷ್ಟೇ, ಶಾಸಕರಿಗಾಗ್ಲಿ ನಮ್ಮ ಸಂಸದರು ಹೇಳ್ದಂಗೆ ಹಿರಿಯರಿದ್ದಾರೆ, ನಾನು ಹೇಳೋದು ಇಷ್ಟೇ, ಅವರು ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಅಮಾಯಕರಿದ್ದಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಒಕ್ಕಲೆಬ್ಬಿಸಬೇಡಿ. ಅವ್ರಿಗೆ ಸರಿಯಾದ ಮಾರ್ಗದಲ್ಲಿ ಬೇರೆ ಅವಕಾಶ ಮಾಡಿಕೊಟ್ಟು ಖಂಡಿತ ಮಾಡಿ, ಅದಕ್ಕೊಂದು ಅರ್ಥ ಇರುತ್ತೆ. ಅದು ಬಿಟ್ಟು ಏಕಾಏಕಿ ಪೊಲೀಸ್ ದೌರ್ಜನ್ಯ ಬೇಡ ಅನ್ನೋದಷ್ಟೇ ನಮ್ಮ ವಿನಂತಿ ಇದೆ. ಅದಕ್ಕಷ್ಟೇ ನಾವು ಸ್ಪಂದನೆ ಕೊಟ್ಟಿದ್ದೀವಿ. ನಮ್ಮ ಕರ್ತವ್ಯ ಇದು, ಪ್ರತಿಪಕ್ಷದವರಾಗಿ ನಮ್ಮ ಕರ್ತವ್ಯ. ಜಯಚಂದ್ರ ಅವರ ಅಭಿವೃದ್ಧಿ ಕೆಲಸಗಳಿಗೆ ನೀವು ಅಡ್ಡಗಾಲ ಹಾಕಿದ್ದೀರಾ, ಅವರ ರಾಷ್ಟ್ರೀಯ ಸಮಿತಿ ಅಲ್ಲ, ಈಗ ಆಶಯ ಅಭಿವೃದ್ಧಿ ಕೆಲಸಗಳಂದ್ರೆ ನಾನು ಹೇಳ್ತಾ ಇರೋದು ಇಷ್ಟೇ. ಅವ್ರ ಆಶಯ ಸಮಿತಿ ಅವ್ರು ಏನ್ ಮಾತಾಡಿದ್ದಾರೆ, ನಾನು ಅಲ್ಲಿ ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತು ಅಂತ. ನಾನು ಆಸ್ಪತ್ರೆಗೆ ಹೋಗ್ಬಾರ್ದಾಗಿತ್ತ? ಖಂಡಿತ ನನ್ನ ಅವತ್ತಿನ ದಿನದ ಹೇಳಿಕೆಯಲ್ಲಿ ನಾನು ಇದೇ ಮಾತು ಹೇಳಿದ್ದೀನಿ. ಇವ್ರಿಗೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ, ದಯವಿಟ್ಟು ನೀವು ಮಾಡಿ, ಬಡವರು ಸೈಟ್ ಕೊಡಿ. ಬರ್ಲಿಲ್ಲ ಅಂತಿದ್ರೆ ನನಗೀಗ ಅವ್ರು ಹೇಳಿದ್ಮೇಲೆ ರಾಜಕೀಯ ಕಾಣ್ತಾ ಇದೆ, ಅವ್ರು ಹೇಳೋವರೆಗೂ ನನಗೆ ಗೊತ್ತಿರ್ಲಿಲ್ಲ. ರಾಮಕೃಷ್ಣಪ್ಪ ಬೆನ್ ತಿಮ್ಮಣ್ಣ ಇವರು ಸುಮಾರು 40 ವರ್ಷಗಳಕ್ಕಿಂತಲೂ ಹೆಚ್ಚು ಕಾಲ ಈ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಉಳಿದಿದಾರ. ಇವ್ರ ತಂದೆ ಕೂಡ ಇದೇ ಜಾಗದಲ್ಲಿ ಇದ್ದಂಥವ್ರು. ಅವರು ತಿಮ್ಮಣ್ಣ ಅವರು ಕೂಡ ತೀರಿ ಹೋಗೋದಕ್ಕಿಂತಲೂ ಮುಂಚೆನೆ ಈ ಜಮೀನಿನಲ್ಲಿದ್ದಾರೆ. ಈ ಜಮೀನು ಉಳುಮೆ ಮಾಡಿಕೊಂಡು ವಾಸವಾಗಿದ್ದಾರೆ. 5 ಎಕರೆ 38 ಗುಂಟೆ ಗೋಮಾಳ ಜಮೀನು, ಕಲ್ಲುಕೋಟೆ ಸರ್ವೆ ನಂಬರ್ 118. ಇದರ ಪಕ್ಕದಲ್ಲಿರ್ತಕ್ಕಂಥ 25 ಎಕರೆಯಲ್ಲಿ 20 ಎಕರೆ ಜಮೀನು ಬೇರೆ ರೈತರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಮಂಜೂರಾತಿ ಮಾಡಿ ಖಾತೆ ಮಾಡಿಕೊಟ್ಟಿದೆ. ಇವ್ರಿಗೂ ಕೂಡ ನ್ಯಾಯಸಮ್ಮತವಾಗಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗ ಇವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ನಗರಸಭೆಯವರು ಮತ್ತು ಸರ್ಕಾರ ಇವತ್ತು ಒತ್ತಾಯ ಮಾಡ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲಿ ಸ್ಥಳೀಯ ಶಾಸಕರಿಗೂ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಇವ್ರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಬಾರ್ದು. ಇವರಿಗೆ 40 ವರ್ಷಗಳ ನಂತರ ನಿರಂತರವಾಗಿ
ಅವರು ಸರ್ಕಾರಕ್ಕೆ ಕಂದಾಯನೂ ಕಟ್ಟಿದಾರ ಮತ್ತು RTC ಒಳಗೆ ಅವ್ರ ಹೆಸರು ಕೂಡ ಇದೆ. ಅದಕ್ಕಾಗಿ ಇವ್ರನ್ನ ಬೇಕಾಬಿಟ್ಟಿಯಾಗಿ ಒಕ್ಕಲೆಬ್ಸಿ ಬಡವರಿಗೆ ತೊಂದರೆ ಕೊಡಬಾರ್ದು. ಅತ್ಯಂತ ಹಿಂದುಳಿದ ಜನಾಂಗಕ್ಕೆ, ಕಾಡುಗೊಲ್ಲ ಜನಾಂಗಕ್ಕೆ ಸೇರಿದವರು ಇದ್ದಾರೆ. ಅದಕ್ಕೆ ಇದನ್ನ ಬೇರೆ ಉದ್ದೇಶಕ್ಕೆ ಸರ್ಕಾರ ತಗೊಂಡು ಇವ್ರು ಖಾಲಿ ಮಾಡಿಸೋದ್ರ ಬದಲಾಗಿ ಇವ್ರಿಗೆ ಮಂಜೂರು ಮಾಡಿಕೊಡ್ಬೇಕು. ಇವ್ರು ಕಾನೂನು ಹೇಳ್ತಾ ಇದ್ದಾರೆ. ಹಾಗಾದ್ರೆ 25 ಎಕರೆ ಸುತ್ತಮುತ್ತ ಇರೋರು ಕಾನೂನು ಇರ್ಲಿಲ್ಲೇನು? ಅವ್ರಿಗೆ ಯಾಕೆ ಕೊಟ್ರು, ಇವ್ರಿಗೆ ಯಾಕೆ ಕೊಡ್ಲಿಲ್ಲ? ಇವತ್ತು ನಗರಸಭೆ ವ್ಯಾಪ್ತಿ ಹೆಚ್ಚಾಗಿರ್ಬೋದು, ಅದರ ಮೊದಲಿದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ನಗರಸಭೆ ವ್ಯಾಪ್ತಿ ಹೊರಗೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಸರ್ಕಾರದ ವಿರುದ್ಧ ಅವರು ಈಗಾಗಲೇ ನ್ಯಾಯಾಲಯದಲ್ಲೂ ಕೂಡ ದಾವೆ ಹಾಕಿದ್ದಾರೆ. ದಾವೆ ಕೂಡ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಇವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಸರ್, ಇವಿಷ್ಟೆಲ್ಲ